ನನ್ನ ಹೆಸರು ಸಂಜಯ್ ಅಂತ, ಬೆಳಗಾವಿಯಿಂದ ಬಂದಿದ್ದೀನಿ. ಸೊ ನಾನು ಬೇಸಿಕಲಿ ಒಂದು ಕಂಪ್ನಿಯಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿದ್ದೆ. ಆ ಕಂಪ್ನಿ ಕ್ಲೋಸ್ ಆದಮೇಲೆ ನಾನು ಏನು ಮಾಡಬೇಕು ಗೊತ್ತಾಗಲಿಲ್ಲ. ಸೊ ಒಬ್ಬರು ಮಾತು ಕೇಳ್ಕೊಂಡು ಹಂಗೆ ಫ್ರೆಂಡ್ ಮಾತ್ಕೊಂಡು ನಾನು ಶೇರ್ ಮಾರ್ಕೆಟ್ಗೆ ಹೋದೆ. ಅಲ್ಲಿ ಸ್ವಲ್ಪ ದುಡ್ಡನ್ನು ಇನ್ವೆಸ್ಟ್ ಮಾಡಿದೆ. ಅದು ಓನ್ ದುಡ್ಡು ಇದ್ದಿರಲಿಲ್ಲ, ಸ್ವಲ್ಪ ಎಲ್ಲರ ಕಡೆ ಕಲೆಕ್ಟ್ ಮಾಡಿದೆ. ಸೊ ಅದು ಎಲ್ಲ ಅದು ಯುಕ್ರೇನ್ ಇದಾಯ್ತಲ್ಲ, ಆ ಟೈಮಲ್ಲಿ ಎಲ್ಲನೂ ಲಾಸ್ ಆಯಿತು ಅಂದರೆ ಈ ಸರ್ಗೆ ಯಾವ ರೀತಿ ಅನುಭವ ಆಗಿದೆಯಲ್ಲ, ಸಾಲಗಾರ ಯಾವ ಥರ ಕಾಡ್ತಾರೆ, ನನಗೆ ಸೇಮ್ ನನ್ನ ಲೈಫಲ್ಲಿ ಅದೇ ಥರ ಆಗಿ ಹೋಯಿತು. ಯಾವ ಕಂಡೀಷನ್ ಇದೆ ಅಂದರೆ ನಾನು ಬದುಕಬಾರ್ದು ಅನ್ನೋ ಕಂಡೀಷನಲ್ಲಿ ಲಾಸ್ಟ್ ಒಂದಿನ ನಾನು ನನ್ನ ಆರಾಧ್ಯ ದೈವ ದಾನೇಶ್ವರಿ ಹತ್ರ ಬೇಡ್ಕೊಂಡೆ. ನನಗೆ ದಾರಿ ತೋರಿಸು, ಇಲ್ಲ ಅಂದರೆ ನೀನು ಪಾದಕ್ಕೆ ಸೇರಿಸ್ಕೊಂಡ್ಬಿಡು ಅಂತ. ಆವಾಗ ನನಗೆ ಹಾಗೆ ಯೂಟ್ಯೂಬ್ ನೋಡ್ತಾ ಇದ್ದೆ. ನಾನು ಮೊದಲಿಂದ ಅದಕ್ಕಿಂತ ಮುಂಚೆ ಅದು ಸ್ನೇಹ ದೇಸಾಯಿ ಅಂತ ಸರ್, ಮಾರನೇ ದಿನ ನಾನು ಕಾಲ್ ಮಾಡಿದೆ, ನಾನು ಸರ್ಗೆ ಭೇಟಿ ಆಗ್ಬೇಕಂತ. ಅವ್ರು 10,000 ರೂಪಾಯಿ ಫೀಸ್ ಹೇಳಿದ್ರು. ಅವಾಗ ನಾನು 100 ರೂಪಾಯಿಗೆ ನಾನು ಒದ್ದಾಡ್ತಿದ್ದೆ. 10,000 ರೂಪಾಯಿ ಕಲೆಕ್ಟ್ ಮಾಡೋಕ್ಕಾಗಲಿಲ್ಲ. ಆದರೆ ಅವರು ಅಪರ್ಮಿಷನ್ ಹೇಳಿದರು, ಅದನ್ನು ಫಾಲೋ ಮಾಡಿದೆ. ಮಿನಿಮಮ್ ನನಗೆ 5 ತಿಂಗಳು ತೊಯ್ತು ನಾನು ಅಪರ್ಮಿಷನ್ ಸಕ್ಸಸ್ಫುಲ್ ಆಗಬೇಕಾದ್ರೆ. ಅದಕ್ಕೆ ಸರ್ ಹೇಳಿದ್ದು, ನೀವು ಬೀಜ ಹಾಕಿ ಸ್ವಲ್ಪ ಪೇಷನ್ಸ್ಲಿ ವೇಟ್ ಮಾಡಿ ಅಂತ. ಸೊ ಅದನ್ನು ಅವ್ರು ಹೇಳಿದ್ದ ಅಪರ್ಮಿಷನ್ ಅವ್ರ ವಿಡಿಯೋಸ್ ಎಲ್ಲ ಫಾಲೋ ಮಾಡ್ತಾ ಬಂದೆ. ಈಗ ಕರೆಕ್ಟಾಗಿ 1 ತಿಂಗಳಾಯಿತು, ನನಗೊಂದು ದಾರಿ ಸಿಕ್ಕಿದೆ. ನನ್ನ ಈಗ ಏನು ನನಗೆ ದುಡ್ಡು ಬರಬೇಕಾಗಿತ್ತಲ್ಲ, ಆ ದುಡ್ಡಿಗೆ ಒಂದು ಮಾರ್ಗ ಸಿಕ್ಕಿದೆ. ಸೊ ನನಗೆ ಮಾರ್ಗ ತೋರಿಸೋರು ಒಬ್ರು ಇದ್ದಾರೆ. ಸರ್ ಇವಾಗ ನನ್ನ ಜೊತೆಗೆ ಅವ್ರನ್ನೂ ಕರ್ಕೊಂಡ್ಬಂದಿದ್ದೆ, ನನ್ನ ಫ್ರೆಂಡನ್ನು, ಅವರು ಬಂದಿದ್ದಾರೆ. ಅವ್ರಿಗೆಲ್ಲ ಹೇಳಿದ್ದೀನಿ ಈ ಥರ ಇದೆ ಈ ಥರ ಅಂತ. ಅವರು ಸ್ವಲ್ಪ ಲಾ ಆಫ್ ಅಟ್ರಾಕ್ಷನ್ ನಂಬೋರು ಇದ್ದಾರೆ. ಸೊ ನಾನು ಬೆಳಗ್ಗೆ ಎದ್ದು ಕೂಡ ಅಪರ್ಮಿಷನ್ ಮಾಡ್ತೀನಿ. ಅದ್ರ ಜೊತೆಗೆ ಒಂದು 4 ಸ್ವಿಚ್ ವರ್ಡ್ಸ್ ಇದ್ದಾವೆ, ಯೂನಿವರ್ಸಿಗೆ ಕನೆಕ್ಟ್ ಆಗೋ ಅವ್ನು ಹೇಳ್ತೀನಿ ನಾನು. ಅವು ಸರ್ ಇಂಗ್ಲೀಷಲ್ಲಿ ಇದ್ದಾವಲ್ಲ, ಐ ಆಮ್ ಸಾರಿ ಯೂನಿವರ್ಸ್, ಪ್ಲೀಸ್ ಫಾರ್ಗಿವ್ ಮೀ ಯೂನಿವರ್ಸ್, ಐ ಲವ್ ಯು ಯೂನಿವರ್ಸ್, ಐ ಥ್ಯಾಂಕ್ ಯು ಯೂನಿವರ್ಸ್. ಇವು 4 ಸ್ವಿಚ್ ವರ್ಡ್ಸು ಭಾಳನೇ 100ಕ್ಕೆ 100 ವರ್ಕ್ ಆಗ್ತವೆ. ದಯವಿಟ್ಟು ಎಲ್ಲರೂ ವರ್ಕ್ ಮಾಡಿ. ಇದನ್ನು ಇಲ್ಲಿಗೆ ನಂಗೆ ಅವಕಾಶ ಕೊಟ್ಟ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರೂ ನಾನು ಧನ್ಯವಾದ. LKG ಮಕ್ಕಳಿಂದ ಫಸ್ಟ್ ಸ್ಟ್ಯಾಂಡರ್ಡ್ಗೆ ನಿಮ್ಮದು ಬುಕ್ಸ್ ಇಡಬೇಕು ಸರ್. ಎಲ್ಲ ಮಕ್ಕಳಿಗೂ ಇದು ತುಂಬ ಅನುಕೂಲ ಆಗುತ್ತೆ. ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ, ತಂದೆ ತಾಯಿಗೆ ಹೇಗೆ ನಾವು ರೆಸ್ಪೆಕ್ಟ್ ಕೊಡಬೇಕು, ಗುರು ಹಿರಿಯರಿಗೆ ಹೇಳೋಕ್ಕೆ ಅದಕ್ಕೆ ಪದಗಳೇ ಸಾಲ್ತಾ ಇಲ್ಲ. ನನಗೆ ನಿಜವಾಗ್ಲೂ ಕೇಳ್ತಾ ಇದ್ರೆ ನನ್ನ ಮಗನೇ ಥರನೇ ನೀವು ಈ ವರ್ಲ್ಡಲ್ಲಿರೋ ಪ್ರತಿಯೊಬ್ಬರಿಗೂ ಅರ್ಥ ಆಗೋ ಥರನೇ ಹೇಳ್ತಾ ಇದ್ದೀರ. ಅದು ನಿಜವಾಗ್ಲೂ ಕಲಿತು ನಾವು ಮುಂದೆ ಬರಬೇಕು. ನಮ್ಮ ಇಂಡಿಯಾ ಮತ್ತು ವರ್ಲ್ಡು ಎಲ್ಲ ಪ್ರಾಸ್ಪರಸ್ ಆಗಿ ಇರಬೇಕು ಅಂತ ನಾನು ಕೇಳ್ಕೊತಿದ್ದೀನಿ. ಈ ಅವಕಾಶ ಕೊಟ್ಟ ಪ್ರತಿಯೊಬ್ಬರಿಗೂ ನನಗೆ ಅನಂತ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಖುಷಿ ಆಯಿತು ನೀವು ಮಾತಾಡಿದ್ದು.